ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತು ನಾವು ನೋಡ್ತಿರೋ ಮೂವಿ ಯಾವ್ದು ಅಂತಂದ್ರೆ 2024ರಲ್ಲಿ ರಿಲೀಸ್ ಆಗಿರುವಂತಹ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಮೂವಿ ಎ ಕ್ವೈಟ್ ಪ್ಲೇಸ್ ಡೇ 1. ಇದಕ್ಕಿಂತ ಮುಂಚೆ ಎ ಕ್ವೈಟ್ ಪ್ಲೇಸ್ 2 ಪಾರ್ಟ್ ಆಗಿ ರಿಲೀಸ್ ಆಗಿದೆ. ಆದ್ರೆ ಇದು ಪ್ರೀಕ್ವೆಲ್ ಮೂವಿ ಆಗಿರುತ್ತೆ. ಅಂದ್ರೆ ಆ ಮೂವಿಗಿಂತ ಮುಂಚೆ ಏನಾಯ್ತು ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮುಂದೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನ್ಯೂಯಾರ್ಕ್ ಸಿಟಿಯು 90 ಡಿಸೇಬಲ್ ನಷ್ಟು ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ ಎಂದು ತೋರಿಸಿದ್ದಾರೆ. ಮತ್ತೆ ಈ ಮೂವಿಯ ಹೀರೋಯಿನ್ ಅನ್ನ ತೋರಿಸ್ತಾರೆ. ಇವಳ ಹೆಸರು ಸ್ಯಾಮ್. ಇವಳು ಲಾಸ್ಟ್ ಸ್ಟೇಜ್ ನ ಕ್ಯಾನ್ಸರ್ ಪೇಷಂಟ್ ಆಗಿರ್ತಾಳೆ. ಇಲ್ಲಿ ತರ ತುಂಬಾ ಪೇಷಂಟ್ ಗಳು ಇರ್ತಾರೆ. ಇವರು ಥೆರಪಿಗೆ ಅಂತ ಇಲ್ಲಿ ಸ್ಟೇ ಕೂಡ ಆಗಿರ್ತಾರೆ. ಇವರನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಬ್ಬ ಕೇರ್ ಟೇಕರ್ ಕೂಡ ಇರ್ತಾನೆ, ಅಂದ್ರೆ ಒಬ್ಬ ನರ್ಸ್ ತರ. ಇವನ ಹೆಸರು ರೂಬೆನ್. ಸ್ಯಾಮ್ ಜೊತೆ ಯಾವಾಗ್ಲೂ ಒಂದು ಬೆಕ್ಕು ಕೂಡ ಇರುತ್ತೆ, ಹೆಸರು ಫ್ರೂಡೋ. ಎಲ್ಲಿ ಹೋದ್ರು ಫ್ರೂಡೋನ ಜೊತೆಗೆ ಕರ್ಕೊಂಡು ಹೋಗ್ತಾಳೆ. ಹೀಗಿರ್ಬೇಕಾದ್ರೆ ರೂಬೆನ್ ಸ್ಯಾಮ್ ಗೆ ಹೇಳ್ತಾನೆ, ನಾವು ಒಂದು ಶೋ ನೋಡ್ಲಿಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ, ನೀನು ಬರ್ತೀಯ ಅಂತ. ಅದಕ್ಕೆ ಸ್ಯಾಮ್, ನಾನ್ ಬರ್ತೀನಿ, ಆದ್ರೆ ನನಗೆ ಒಂದು ಪೀಸ್ ತಂದು ಕೊಡ್ಬೇಕು ಅಂತ ಹೇಳ್ತಾಳೆ. ಇವನು ಕೂಡ ಓಕೆ ಅಂತ ಹೇಳ್ತಾನೆ. ಹಾಗೆ ಇವಳು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ರೂಮ್ ಗೆ ಹೋಗ್ತಾಳೆ. ಆವಾಗ ನಮಗೆ ತೋರಿಸ್ತಾರೆ ಎಲ್ಲಾ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಬ್ಯಾಕ್ ಮಸಲ್ ಪೇನ್ ಆಗ್ತಾ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ ಅನ್ನ ಹಾಕ್ತಾರೆ ಅಂತ. ಹಾಗೆ ಇವಳು ಪೇನ್ ಕಿಲ್ಲರ್ ಅನ್ನ ಹಾಕೋದನ್ನ ತೋರಿಸ್ತಾರೆ. ಇದು ಹಾಕಿದ್ರೆ ಪೇನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಮತ್ತೆ ತೋರಿಸ್ತಾರೆ ಇವಳು ಮತ್ತು ಅಲ್ಲಿದ್ದ ಎಲ್ರು ಬಸ್ ನಲ್ಲಿ ಹೋಗ್ತಿರೋದನ್ನ. ಹಾಗೆ ಹೋಗ್ತಿರ್ಬೇಕಾದ್ರೆ ಇವಳು ಅಲ್ಲಿರೋ ಗ್ರೇವ್ ಯಾರ್ಡ್ ಅನ್ನ ನೋಡ್ತಾ, ನಾನು ಕೂಡ ಯಾವ ಬೇಕಾದ್ರೂ ಸಾಯ್ಬಹುದು ಅಂತ ಯೋಚಿಸ್ತಾಳೆ. ಹಾಗೆ ಇವರು ಸಿಟಿ ಬಂದು ತಲುಪ್ತಾರೆ. ಇವಳು ಯಾವ ಶೋ ಅಂತ ನೋಡ್ತಿರ್ಬೇಕಾದ್ರೆ ಅದು ಪಪೆಟ್ ಶೋ ಆಗಿರುತ್ತೆ. ಹಾಗೆ ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ಒಂದು ಫ್ಯಾಮಿಲಿನ ಪರಿಚಯ ಮಾಡ್ತಾರೆ. ಇವನ್ ಹೆಸರು ಹೆನ್ರಿ ಮತ್ತೆ ಅವನ ಫ್ಯಾಮಿಲಿ. ಹಾಗೆ ಶೋ ಸ್ಟಾರ್ಟ್ ಆಗುತ್ತೆ. ಏನ್ ಶೋ ಅಂದ್ರೆ ಗೊಂಬೆಗಳನ್ನ ಆಡಿಸ್ತಾರಲ್ಲ ಅದು. ಆದ್ರೆ ಅದು ಇವಳಿಗೆ ಇಷ್ಟ ಆಗದೆ ಫ್ರೋಡೋನನ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಅಲ್ಲಿ ಒಂದು ಶಾಪ್ ಗೆ ಹೋಗಿ ಅಲ್ಲಿಂದ ಒಂದು ಚಾಕ್ಲೇಟ್ ಅನ್ನ ಪರ್ಚೇಸ್ ಮಾಡ್ತಾಳೆ. ಹಾಗೆ ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ರೂಬೆನ್ ಫೋನ್ ನಲ್ಲಿ ತುಂಬಾ ಸೀರಿಯಸ್ ಆಗಿ ಮಾತಾಡೋದನ್ನ ನೋಡ್ತಾಳೆ. ಆವಾಗ ಇವಳು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಇವನು ಒಂದು ಎಮರ್ಜೆನ್ಸಿ ಇದೆ, ಎಲ್ಲರನ್ನು ಕರ್ಕೊಂಡು ಇವಾಗ್ಲೇ ಹೊರಡ್ಬೇಕು ಅಂತ ಹೇಳ್ತಾನೆ. ಆವಾಗ ಸ್ಯಾಮ್, ಓಕೆ ನನಗೆ ಪಿಜ್ಜಾ ತಂದು ಕೊಡು ಅಂತ ಹೇಳ್ತಾಳೆ. ಆವಾಗ ಇವನು, ಅದಕ್ಕೆ ಟೈಮ್ ಇಲ್ಲ, ನಾವು ಇವಾಗ ಹೋಗ್ಬೇಕು ಅಂತ ಹೇಳ್ತಾನೆ. ಆವಾಗ ಸ್ಯಾಮ್, ನನಗೆ ಆಸೆ ಇರೋದು ಒಂದೇ, ಪಿಜ್ಜಾ ತಿನ್ಬೇಕು ಅಷ್ಟೇ, ಆದ್ರೆ ನೀನು ನನಗೆ ಮೋಸ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆವಾಗ ಇವನು, ನಾನು ನಿನ್ನ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಆವಾಗ ಇವಳು, ನೀನು ನನ್ನ ಫ್ರೆಂಡ್ ಅಲ್ಲ, ಬರೀ ನರ್ಸ್ ಅಷ್ಟೇ ಅಂತ ಹೇಳಿ ಸಿಟ್ಟಿನಿಂದ ಬಸ್ಗೆ ಹತ್ತುತ್ತಾಳೆ. ಹಾಗೆ ಎಲ್ರು ಬಂದು ಬಸ್ ಅಲ್ಲಿ ಕೂತ್ಕೊಳ್ತಾರೆ. ಹಾಗೆ ಬಸ್ಸು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ನಿಲ್ಲುತ್ತೆ. ಏನಾಯ್ತು ಅಂತ ಬಸ್ಸಿನ ಹಿಂದ್ಗಡೆಯಿಂದ ಬಸ್ಸಿನಲ್ಲಿರುವವರು ನೋಡ್ತಿರ್ಬೇಕಾದ್ರೆ ಆಕಾಶದಿಂದ ಏಲಿಯನ್ ಶಿಪ್ ಗಳು ಭೂಮಿಗೆ ಬಂದು ಬೀಳೋದನ್ನ ನೋಡ್ತಾರೆ. ಹಾಗೆ ನೋಡ್ತಾ ಇದ್ದ ಹಾಗೇನೆ ಒಂದು ಬಸ್ಸಿನ ಪಕ್ಕದಲ್ಲೇ ಬೀಳುತ್ತೆ. ಆವಾಗ ಈ ಜಾಗದಲ್ಲಿ ಫುಲ್ ಆಗಿ ಧೂಳು ತುಂಬಿಕೊಳ್ಳುತ್ತೆ. ಸ್ಯಾಮ್ಗೂ ಪ್ರಜ್ಞೆ ತಪ್ಪಿರುತ್ತೆ. ಹಾಗೆ ಎದ್ದು ಬಸ್ಸಿಂದ ಹೊರಗಡೆ ಬಂದು ನೋಡಿದಾಗ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗೋದಿಲ್ಲ. ಇವಳ ತರನೇ ತುಂಬಾ ಜನರು ಏನಾಗ್ತಿದೆ ಅಂತ ಗೊತ್ತಾಗದೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಹಾಗೆ ಇಲ್ಲಿ ಒಬ್ರು ಪೊಲೀಸರನ್ನ ನೋಡ್ತಾಳೆ. ಅವ್ರ ಹತ್ರ ಕೇಳೋಣ ಅಂತ ಹೋಗ್ಬೇಕಾದ್ರೆ ಅವರು ವಾಕಿ ಟಾಕಿಯಲ್ಲಿ ಮಾತಾಡ್ತಿರ್ತಾರೆ. ಆವಾಗ ಯಾವ್ದೋ ಒಂದು ಕ್ರಿಯೇಚರ್ ಬಂದು ಅವರನ್ನ ಸಾಯಿಸ್ಬಿಡುತ್ತೆ. ಇದನ್ನ ಸ್ಯಾಮ್ ಕೂಡ ನೋಡ್ತಾಳೆ. ಇವಳು ಭಯದಿಂದ ಒಂದು ಕಾರ್ ಪಕ್ಕದಲ್ಲಿ ಕೂತ್ಕೊಳ್ತಿರ್ಬೇಕಾದ್ರೆ ಇವಳು ಆ ಕ್ರಿಯೇಚರ್ ಅನ್ನ ನೋಡ್ತಾಳೆ. ಆವಾಗ್ಲೇ ಇವಳಿಗೆ ಗೊತ್ತಾಗುತ್ತೆ ಇವಳ ಬೆಕ್ಕು ಮಿಸ್ ಆಗಿದೆ ಅಂತ. ಹಾಗೆ ಕ್ರಿಯೇಚರ್ ನನ್ನ ನೋಡಿ ಭಯ ಬಿದ್ದು ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಆಂಬ್ಯುಲೆನ್ಸ್ ಸೌಂಡ್ ಮಾಡ್ತಾ ಇರುತ್ತೆ. ಆ ಕ್ರೀಚರ್ ಅದರ ಮೇಲೆ ಅಟ್ಯಾಕ್ ಮಾಡುತ್ತಾ ಆವಾಗ ಇಲ್ಲಿ ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಅಲ್ಲಿಗೆ ಟೈಟಲ್ ಅನ್ನ ಹಾಕ್ತಾರೆ, ಪ್ಲೇಸ್ ಡೇ 1. ಸ್ವಲ್ಪ ಹೊತ್ತಾದ್ಮೇಲೆ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಹಾಗೆ ಎದ್ದು ಇವಳು ಕಿರಿಸ್ಲಿಕ್ಕೆ ನೋಡ್ಬೇಕಾದ್ರೆ ಅವಳ ಬಾಯಿಯನ್ನ ಒಬ್ಬ ಮುಚ್ತಾನೆ. ಅದು ಬೇರೆ ಯಾರು ಅಲ್ಲ, ಹೆನ್ರಿ ಆಗಿರ್ತಾನೆ. ಅವನು ಹೇಳ್ತಾನೆ, ಕಿರಿಸ್ಬೇಡ, ಸುಮ್ನೆ ಇರು ಅಂತ. ಹಾಗೆ ಇವಳು ಸುಮ್ನೆ ಆಗ್ತಾಳೆ. ಮತ್ತೆ ಇಲ್ಲಿ ತುಂಬಾ ಜನರನ್ನ ಕೂಡ ಇವ್ರು ನೋಡ್ತಾಳೆ. ಆದ್ರೆ ಯಾರು ಕೂಡ ಸ್ವಲ್ಪ ಕೂಡ ಸೌಂಡ್ ಮಾಡ್ತಾ ಇರೋದಿಲ್ಲ. ಇದರಲ್ಲಿ ಕೆಲವರಿಗೆ ಗಾಯ ಕೂಡ ಆಗಿರುತ್ತೆ, ಆದ್ರೆ ಅವ್ರು ಕೂಡ ಸೌಂಡ್ ಮಾಡ್ತಾನೆ ಇರುವುದಿಲ್ಲ. ಆವಾಗ ಇಲ್ಲಿ ರೂಬೆನ್ ಅನ್ನ ನೋಡ್ತಾಳೆ. ಹಾಗೆ ಅಲ್ತಾ ಇಬ್ರು ತಬ್ಬಿಕೊಳ್ತಾರೆ. ಮತ್ತ ಬೆಕ್ಕು ಕೂಡ ಇವನ ಹತ್ರನೇ ಇರುತ್ತೆ, ಅದನ್ನು ಇವಳಿಗೆ ಕೊಡ್ತಾನೆ. ಅದೇ ಸಮಯದಲ್ಲಿ ಮೇಲೆ ಹೆಲಿಕಾಪ್ಟರ್ ನಲ್ಲಿ ಮಿಲಿಟರಿ ಹೇಳ್ತಿರ್ತಾರೆ, ಎಲ್ಲಾ ಕಡೆ ಏಲಿಯನ್ಸ್ ಗಳು ಸುತ್ತಾಡ್ತಿವೆ, ಅದಕ್ಕೆ ಕಣ್ಣು ಕಾಣಿಸ್ತಿಲ್ಲ ಆದ್ರೆ ಕಿವಿ ಕೇಳಿಸುತ್ತೆ, ಅದು ಸೌಂಡ್ ಅನ್ನ ಇಟ್ಕೊಂಡೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಏಲಿಯನ್ಸ್ ಗಳು ಹೆಲಿಕಾಪ್ಟರ್ ನ ಮೇಲೆ ಅಟ್ಯಾಕ್ ಮಾಡೋ ರೀತಿ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಗೆ ಫ್ರೋಡೋ ಅಂದ್ರೆ ಆ ಬೆಕ್ಕು ಬೇರೆ ಕಡೆ ಓಡಿ ಹೋಗುತ್ತೆ. ಅದೇ ಸಮಯದಲ್ಲಿ ಸ್ಯಾಮ್ ಕೂಡ ಅದರ ಹಿಂದೆ ಓಡಿ ಹೋಗ್ತಾಳೆ. ಇದನ್ನ ನೋಡಿದ ರೂಬೆನ್ ಕೂಡ ಅವಳ ಹಿಂದೆ ಓಡಿ ಹೋಗ್ತಾನೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಸ್ಯಾಮ್ ಗ್ಲಾಸ್ ಪೀಸ್ ನ ಮೇಲೆ ಕಾಲು ಇಡ್ತಾಳೆ. ಆವಾಗ ಫುಲ್ ಸೈಲೆಂಟ್ ಆಗಿರುವ ಜಾಗದಲ್ಲಿ ಗ್ಲಾಸ್ ನ ಸೌಂಡ್ ಜೋರಾಗಿ ಕೇಳಿಸುತ್ತೆ. ಅದೇ ಸಮಯದಲ್ಲಿ ಫ್ರೋಡೋನನ್ನು ನೋಡ್ತಿರ್ಬೇಕಾದ್ರೆ ಅದು ಅಲ್ಲಿರುವ ಡೋರ್ ಪಕ್ಕದಲ್ಲಿ ನಿಂತಿರುತ್ತೆ. ಹಾಗೆ ಅದು ಸ್ಯಾಮ್ ನ ಪಕ್ಕ ಬರ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸೌಂಡ್ ಆಗುತ್ತೆ. ಆವಾಗ ಏಲಿಯನ್ಸ್ ಕೂಡ ಇಲ್ಲಿಗೆ ಬರುತ್ತೆ. ಸ್ಯಾಮ್ ಫ್ರೋಡೋ
ಫ್ರೂಡನ್ನ ಕರ್ಕೊಂಡು ಒಂದು ಸೈಡ್ ಅಲ್ಲಿ ಕುತ್ಕೋತಾಳೆ. ಅಲ್ಲಿಯೇ ರೂಬೆನ್ ಕೂಡ ಕೆಳಗಡೆ ಬಿದ್ದಿರ್ತಾನೆ. ಆ ಏಲಿಯನ್ ರೂಬೆನ್ ಇದ್ದ ಸೈಡ್ ಗೆ ಹೋಗುತ್ತೆ. ಅದೇ ಸಮಯದಲ್ಲಿ ಹೆಲಿಕಾಪ್ಟರ್ ನ ಸೌಂಡ್ ಕೇಳಿ ಆ ಏಲಿಯನ್ ಗಳು ಅಲ್ಲಿಗೆ ಓಡಿ ಹೋಗುತ್ತೆ. ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ, ಅವಳ ಮುಖಕ್ಕೆ ಆಗಿರುವ ಧೂಳುಗಳನ್ನ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ತಾಳೆ. ಆವಾಗ ಅವಳು ಚೆಕ್ ಮಾಡ್ತಾಳೆ, ಅವಳಿಗೆ ಹಾಕಿರುವಂತಹ ಪೇನ್ ಕಿಲ್ಲರ್ ಖಾಲಿ ಆಗಿರುತ್ತೆ. ಹಾಗೆ ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ರೇಡಿಯೋದಲ್ಲಿ ಏನ್ ಹೇಳ್ತಿರ್ತಾರೆ ಅದನ್ನೆಲ್ಲ ಒಂದು ಬುಕ್ ಅಲ್ಲಿ ಬರೆತಿರ್ತಾನೆ. ಆವಾಗ ಇನ್ನೊಂದು ಹೆಲಿಕಾಪ್ಟರ್ ನಲ್ಲಿ ಹೇಳ್ತಾರೆ, ಬ್ರಿಡ್ಜ್ ಹತ್ರ ಯಾರು ನಿಂತ್ಕೋಬೇಡಿ, ಅದನ್ನ ನಾವು ಬ್ಲಾಸ್ಟ್ ಮಾಡ್ತಿದ್ದೀವಿ. ಯಾಕೆ ಅಂತಂದ್ರೆ ಏಲಿಯನ್ಸ್ ಗಳಿಗೆ ನೀರಂದ್ರೆ ಆಗೋದಿಲ್ಲ, ಆದ್ರಿಂದ ಪಕ್ಕದಲ್ಲಿರುವ ಊರಿಗೆ ಬರಬಾರ್ದು ಅಂತ. ಹಾಗೆ ಹೇಳ್ತಿರ್ಬೇಕಾದ್ರೆ ಬ್ಲಾಸ್ಟ್ ಆಗುವ ಸೌಂಡ್ ಕೇಳಿಸುತ್ತೆ. ಇವಳು ಹಾಗೂ ಹೆನ್ರಿ ಮತ್ತು ಸ್ವಲ್ಪ ಜನ ಟೆರೆಸ್ ನ ಮೇಲಿಂದ ನೋಡ್ಬೇಕಾದ್ರೆ ಬ್ರಿಡ್ಜ್ ಬ್ಲಾಸ್ಟ್ ಆಗೋ ಸೀನ್ ಅನ್ನ ಇವ್ರು ನೋಡ್ತಾರೆ. ಆವಾಗ ಇಲ್ಲಿ ಒಬ್ಬ ವ್ಯಕ್ತಿ ನಾವೆಲ್ಲ ಸಾಯ್ತೀವಿ ಅಂತ ಕಿರಿಸ್ತಿರ್ತಾನೆ. ಆವಾಗ ಹೆನ್ರಿ ಮಾತಾಡ್ಬೇಡ ಅಂತ ಅವನ ಬಾಯಿಯನ್ನ ಮುಚ್ಚಲಿಕ್ಕೆ ನೋಡ್ತಾನೆ. ಆದ್ರೆ ಅವನು ಜೋರಾಗಿ ಕಿರಿಸಿದರಿಂದ ಹೆನ್ರಿ ಅವನ ಬಾಯಿಯನ್ನ ಗಟ್ಟಿಯಾಗಿ ಹಿಡ್ಕೋತಾನೆ. ಇದರಿಂದ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಇದನ್ನೆಲ್ಲ ಸ್ಯಾಮ್ ಕೂಡ ನೋಡ್ತಾಳೆ, ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂದಿನ ಸೀನ್ ನಲ್ಲಿ ಸ್ಯಾಮ್ ಮತ್ತು ರೂಬೆನ್ ಒಂದ್ ಕಡೆ ಮಾತಾಡ್ತಿರ್ತಾರೆ. ಸ್ಯಾಮ್ ಹೇಳ್ತಾಳೆ, ನನಗೆ ಪಿಜ್ಜಾ ಬೇಕು, ಅದಕ್ಕೋಸ್ಕರ ನಾನು ಹರ್ಲನ್ ಗೆ ಹೋಗ್ತಾ ಇದ್ದೀನಿ ಅಂತ. ಆವಾಗ ಇವನು ನಗ್ತಾನೆ ಮತ್ತೆ ಕಾಮೆಂಟ್ ಮಾಡ್ಬೇಡ ಅಂತ ಹೇಳ್ತಾನೆ. ಆದ್ರೆ ಇವಳು ಸೀರಿಯಸ್ ಆಗಿ ಹೇಳಿದಾಳೆ ಅಂತ ಇವನಿಗೆ ಗೊತ್ತಾಗುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ಜನರೇಟರ್ ಆನ್ ಆಗುತ್ತೆ. ಜನರೇಟರ್ ಹೇಗೆ ಸೌಂಡ್ ಮಾಡುತ್ತೆ ಅಂತ ನೀವೇ ಗೊತ್ತಿರ್ಬೋದು. ಆ ಏಲಿಯನ್ಸ್ ಗಳು ಇಲ್ಲಿಗೆ ಬರಬಾರ್ದು ಅಂತ ಜನರೇಟರ್ ನ ಆಫ್ ಮಾಡ್ಲಿಕ್ಕೆ ಇವನು ಹೋಗ್ತಾನೆ. ಅವನ ಹಿಂದೆಯೇ ಸ್ಯಾಮ್ ಕೂಡ ಹೋಗ್ತಾಳೆ. ಆವಾಗ ರೂಬೆನ್ ನೀನ್ ಅಲ್ಲೇ ನಿಲ್ಲು ಅಂತ ಹೇಳಿ ಇವನು ಜನರೇಟರ್ ಆಫ್ ಮಾಡ್ಲಿಕ್ಕೆ ಹೋಗ್ತಾನೆ. ತುಂಬಾ ಕಷ್ಟಪಟ್ಟು ಜನರೇಟರ್ ನ ಆಫ್ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ರೂಬೆನ್ ನ ಶರ್ಟ್ ಅಲ್ಲಿ ಒಂದು ರಾಡಿಗೆ ತಾಗಿ ಹರಿವ ಸೌಂಡ್ ಕೇಳಿಸುತ್ತೆ. ಇದನ್ನು ನೋಡ್ತಿದ್ದ ಹಾಗೇನೆ ಅಲ್ಲಿಗೆ ಏಲಿಯನ್ ಬಂದು ರೂಬೆನ್ ಅನ್ನ ಎಳ್ಕೊಂಡು ಹೋಗುತ್ತೆ. ಇದನ್ನ ನೋಡಿದ ಸ್ಯಾಮ್ ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಸ್ಯಾಮ್ ಗೆ ಇದ್ದಂತಹ ಒಬ್ಬ ಫ್ರೆಂಡ್ ಅಂತ ಹೇಳಿದ್ರೆ ಅದು ರೂಬೆನ್ ಮಾತ್ರ ಆಗಿರ್ತಾನೆ. ಹಾಗೆ ಹೋಗಿ ಒಂದು ರೂಮ್ ನಲ್ಲಿ ಕೂತು ಬೇಸರದಿಂದ ಅನ್ಕೋತಾಳೆ, ನನಗೆ ಅಂತ ಇದ್ದ ಒಬ್ಬ ವ್ಯಕ್ತಿ ಇವಾಗ ಇಲ್ಲ ಅಂತ. ಮತ್ತೆ ಯೋಚಿಸ್ತಾ ಪಿಜ್ಜಾವನ್ನು ಹೇಗಾದ್ರೂ ತಿನ್ಬೇಕು ಅಂತ ಸ್ಯಾಮ್ ಫ್ರೂಡನ್ ಅನ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಸಿಟಿ ಫುಲ್ ಆಗಿ ಅಲ್ಲೋಲ ಕಲ್ಲೋಲ ಆಗಿರೋದನ್ನ ನಮಗೆ ತೋರಿಸ್ತಾರೆ. ಇವಳು ಅಲ್ಲಿರುವ ಒಂದು ಸೂಪರ್ ಮಾರ್ಕೆಟ್ ಗೆ ಹೋಗಿ ಲೈಟ್ ಫುಡ್ ಹಾಗೂ ನ್ಯೂಯಾರ್ಕ್ ಅಂತ ಬರೆದಿರುವ ಒಂದು ಬ್ಯಾಗ್ ಅನ್ನ ತಗೊಂಡು ಅಲ್ಲಿಂದ ಹರ್ಲನ್ ಗೆ ನಡ್ಕೊಂಡು ಹೋಗ್ತಾಳೆ. ಆವಾಗ ತೋರಿಸ್ತಾರೆ 90 ಡಿಸೈಬಲ್ ನಷ್ಟು ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಿ ನ್ಯೂಯಾರ್ಕ್ ಇವಾಗ ಹೇಗಿದೆ ಅಂತ. ಫುಲ್ ಆಗಿ ಪಾಳು ಬಿದ್ದಿರೋ ಹಾಗೆ ನಮಗೆ ತೋರಿಸ್ತಾರೆ. ಮತ್ತೆ ಇವಳು ಒಂದು ವಾಟರ್ ಪೂಲ್ ನ ಪಕ್ಕದಲ್ಲಿ ಕೂತ್ಕೊಂಡು ಫ್ರೂಡೋಗೆ ತಂದಿರುವ ಫುಡ್ ಅನ್ನ ಕೊಡ್ತಾಳೆ. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸ್ತಾಳೆ, ಅಲ್ಲಿರುವ ವಾಟರ್ ಪೂಲ್ ನ ಕೆಳಗೆ ಇಬ್ಬರು ಮಕ್ಕಳು ಭಯದಿಂದ ಅಲ್ಲಿ ನಿಂತಿರ್ತಾರೆ. ಸ್ಯಾಮ್ ಅವರ ಹತ್ರ ಹೋಗಿ ಅವಳ ಹತ್ರ ಇದ್ದ ಚಾಕ್ಲೇಟ್ ಅನ್ನ ಕೊಡ್ತಾಳೆ. ಅವರು ಅದನ್ನ ತಗೊಂಡು ಹ್ಯಾಪಿಯಾಗಿ ತಿಂತಾರೆ. ಅದೇ ಸಮಯದಲ್ಲಿ ಮೇಲಿಂದ ಹೆಲಿಕಾಪ್ಟರ್ ಗಳು ಹೋಗೋದನ್ನ ನೋಡ್ತಾಳೆ. ಅದರಲ್ಲಿ ಇವಾಗ ಯಾರೆಲ್ಲ ಬದುಕಿದ್ದೀರೋ ಅವರೆಲ್ಲ ಮ್ಯಾನ್ಹ್ಯಾಟನ್ ನಲ್ಲಿರುವ ಶಿಪ್ ಯಾರ್ಡ್ ಗೆ ಬಂದು ಸೇರಿ ಅಂತ ಹೇಳ್ತಾರೆ. ಆವಾಗ ಆ ಏಲಿಯನ್ಸ್ ಗಳು ಹೆಲಿಕಾಪ್ಟರ್ ನ ಅಟ್ಯಾಕ್ ಮಾಡ್ಲಿಕ್ಕೆ ಅದರ ಸೌಂಡಿನ ಹಿಂದೆ ಹೋಗೋದನ್ನ ನಮಗೆ ತೋರಿಸ್ತಾರೆ. ಇವಳು ಆ ಮಕ್ಕಳನ್ನ ಪಕ್ಕದಲ್ಲಿರುವ ಶಿಪ್ ಯಾರ್ಡ್ ಗೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾಳೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಏಲಿಯನ್ಸ್ ಗಳನ್ನ ನೋಡಿ ಒಂದು ಸಬ್ಬೆಯಲ್ಲಿ ಅಡಗಿ ಕೂತ್ಕೋತಾಳೆ. ಹೆಲಿಕಾಪ್ಟರ್ ನ ಸೌಂಡ್ ಅನ್ನ ಇಟ್ಕೊಂಡು ಆ ಮಿಲಿಟರಿ ಅವರು ಏಲಿಯನ್ಸ್ ಗಳನ್ನೆಲ್ಲ ಡೈವರ್ಟ್ ಮಾಡ್ತಿರ್ತಾರೆ. ಹಾಗೆ ಏಲಿಯನ್ಸ್ ಗಳು ಹೋದ್ಮೇಲೆ ಇವಳು ಮಕ್ಕಳನ್ನ ಕರ್ಕೊಂಡು ಮೇಲೆ ಬರ್ತಾಳೆ. ಆವಾಗ ಇವ್ರ ತರನೇ ಯಾರೆಲ್ಲ ಬದುಕಿದ್ದಾರೋ ಅವರೆಲ್ಲ ಶಿಪ್ ಯಾರ್ಡ್ ಗೆ ಹೋಗೋದನ್ನ ಇವಳು ನೋಡ್ತಾಳೆ. ಆವಾಗ ಈ ಇಬ್ಬರ ಮಕ್ಕಳನ್ನ ಅವ್ರ ಜೊತೆ ಕಳಿಸ್ತಾಳೆ. ಇವಳು ಪಿಜ್ಜಾವನ್ನ ಹುಡ್ಕೊಂಡು ಅವರ ಅಪೋಸಿಟ್ ಸೈಡ್ ನಲ್ಲಿ ನಡೆದಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಜನರ ಸೌಂಡ್ ಅನ್ನ ಕೇಳಿ ಏಲಿಯನ್ಸ್ ಗಳು ಇಲ್ಲಿಗೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಎಲ್ಲರೂ ಆ ಕಡೆ ಈ ಕಡೆ ಕಿರ್ಚಾಡ್ತಾ ಹೋಗ್ತಿರ್ಬೇಕಾದ್ರೆ ಸ್ಯಾಮ್ ಕೂಡ ಕಾಲು ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾಳೆ. ಏಲಿಯನ್ ಗಳಿಂದ ತಪ್ಪಿಸ್ಕೊಳ್ಳೋಕೆ ಇವಳು ಒಂದು ಕಾರಿನ ಕೆಳಗೆ ಅಡಿಗೆ ಕೂತ್ಕೋತಾಳೆ. ಆವಾಗ ಸಡನ್ ಆಗಿ ಏಲಿಯನ್ ಒಬ್ಬನನ್ನು ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ಕಾಪಾಡುವಂತ ಇವೆಲ್ಲ ಕಾಲನ್ನ ಇಟ್ಕೋತಾನೆ. ಆ ಏಲಿಯನ್ ಅವರನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಕಾರಿನ ಕೆಳಗೆ ಸ್ಯಾಮ್ ನ ಕಾಲು ಸಿಕ್ಕಿಹಾಕಿಕೊಳ್ಳುತ್ತೆ. ಅದರಿಂದ ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ತಾ ಒಂದು ಜಾಗದಲ್ಲಿ ಕೂತ್ಕೋತಾಳೆ. ಆವಾಗ ಇವಳಿಗೆ ಗೊತ್ತಾಗುತ್ತೆ ಫ್ರೂಡೋ ಮಿಸ್ ಆಗಿದೆ ಅಂತ. ಈ ಕಡೆ ಫ್ರೂಡೋನನ್ನ ತೋರಿಸ್ತಾರೆ. ಫ್ರೂಡೋ ಒಂದು ಬೆಕ್ಕನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಒಂದು ಜಾಗದಲ್ಲಿ ಫ್ರೂಡೋ ನೀರ್ ಕುಡಿತಿರ್ಬೇಕಾದ್ರೆ ಸಡನ್ ಆಗಿ ನೀರಿನೊಳಗಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಇವನೇ ಈ ಮೂವಿಯ ಹೀರೋ. ಹಾಗೆ ಇವನು ಆ ಫ್ರೂಡೋನನ್ನ ನೋಡ್ತಾನೆ. ಫ್ರೂಡೋ ಸ್ಯಾಮ್ ಇರುವ ಕಡೆ ಹೋಗ್ತಿರ್ಬೇಕಾದ್ರೆ ಅದನ್ನ ಫಾಲೋ ಮಾಡ್ಕೊಂಡು ಇವನು ಹೋಗ್ತಾನೆ. ಫ್ರೂಡೋ ಸ್ಯಾಮ್ ನ ಹತ್ರ ಹೋಗುತ್ತೆ. ಅದೇ ಸಮಯದಲ್ಲಿ ಇವನು ಕೂಡ ಸ್ಯಾಮ್ ಮುಂದೆ ನಿಂತ್ಕೋತಾನೆ. ಇವಳು ಹೇಳ್ತಾಳೆ ಅಲ್ಲಿ ಹೋಗ್ತಿದಾರಲ್ಲ ಅವ್ರ ಜೊತೆನೆ ಹೋಗು ಅಂತ. ಆದ್ರೆ ಇವನು ಸ್ಯಾಮ್ ನನ್ನ ಫಾಲೋ ಮಾಡ್ಕೊಂಡೇ ಬರ್ತಾನೆ. ಇವಳು ನನ್ನನ್ನೇಕೆ ಫಾಲೋ ಮಾಡ್ತಿದ್ಯಾ, ನೀನು ಶಿಪ್ ಯಾರ್ಡ್ ಕಡೆ ಹೋಗ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಇವನು ಅವಳನ್ನೇ ಫಾಲೋ ಮಾಡ್ಕೊಂಡೇ ಹೋಗ್ತಾನೆ. ಅದೇ ಸಮಯದಲ್ಲಿ ಜೋರಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಸೌಂಡಿಗೆ ನಾವು ಮಾತಾಡ್ತಿರೋದು
ಏಲಿಯನ್ಸ್ ಗೆ ಕೇಳೋದಿಲ್ಲ ಅಂತ ಇವಳಿಗೆ ಗೊತ್ತಾಗಿ ಇವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ಯಾಮ್ ಕೇಳ್ತಾಳೆ, ಯಾರ್ ನೀನು ನನ್ನಕ್ಕೆ ಫಾಲೋ ಮಾಡ್ತಿದ್ದೀಯಾ, ನೀನ್ ಹೋಗ್ಬೇಕಾದ್ರೆ ಶಿಪ್ ಯಾರ್ಡ್ ಕಡೆಗೆ ಅಂತ ಹೇಳ್ತಾಳೆ. ಆವಾಗ ಇವನು, ನನ್ನ ಹೆಸರು ಎರಿಕ್, ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ತುಂಬಾ ಭಯವಾಗ್ತಿದೆ ಅಂತ ಹೇಳ್ತಾನೆ. ಆವಾಗ ಇವಳು, ಸರಿ ಇವಾಗ ನನ್ನ ಜೊತೆ ಬಾ, ಮಳೆ ನಿಂತ ಮೇಲೆ ಹೋಗೋಣ ಅಂತ. ಅದಕ್ಕೆ ಇವನು ಓಕೆ ಅಂತ ಹೇಳ್ತಾನೆ. ಹಾಗೆ ಸ್ಯಾಮ್ ಅವಳಿದ್ದ ಮೊದಲಿನ ಮನೆಗೆ ಬರ್ತಾಳೆ. ಆದ್ರೆ ಇವಳಿದ್ದ ಮನೆಯ ಕೀ ಮಿಸ್ ಆಗಿರುತ್ತೆ. ಸ್ಯಾಮ್ ಎರಿಕ್ಗೆ ಹೇಳ್ತಾಳೆ, ಆ ಗುಡುಗು ಬಡಿಬೇಕಾದ್ರೆ ಬಾಗಿಲಿಗೆ ಓದಿ ಅಂತ. ಹಾಗೆ ಇವನು ಓದಿತಾನೆ, ಡೋರು ಓಪನ್ ಆಗೋದಿಲ್ಲ. ಸೆಕೆಂಡ್ ಟೈಮ್ ಟ್ರೈ ಮಾಡಿ ಬಾಗಿಲನ್ನ ಓಪನ್ ಮಾಡ್ತಾನೆ. ಹಾಗೆ ಹೊರಗಡೆ ಬಂದ ಮೇಲೆ ಪೇನ್ ಕಿಲ್ಲರ್ ಇದೆಯಾ ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅದು ಇಲ್ಲಿರೋದಿಲ್ಲ. ಮತ್ತೆ ಸ್ಯಾಮ್ ಎರಿಕ್ಗೆ ಕೇಳ್ತಾಳೆ, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ. ಆವಾಗ ಎರಿಕ್, ನನ್ನ ಫ್ಯಾಮಿಲಿ ಇಂಗ್ಲೆಂಡ್ ನಲ್ಲಿ ಇದ್ದಾರೆ, ನಾನು ಇಲ್ಲಿಗೆ ಎಜುಕೇಶನ್ ಗೋಸ್ಕರ ಬಂದಿದ್ದೀನಿ ಅಂತ. ಮತ್ತೆ ಎರಿಕ್ ಸ್ಯಾಮ್ಗೆ, ನೀನ್ ಇಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಆವಾಗ ಸ್ಯಾಮ್, ನಾನು ಪಿಜ್ಜಾ ತಿನ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇವನು, ನಾನು ಭೂಮಿ ಎಂಡ್ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ, ನೀನು ಪಿಜ್ಜಾ ತಿನ್ಲಿಕ್ಕೆ ಹೋಗ್ತಾ ಇದೀಯಾ ಅಂತ ಹೇಳ್ತಿದೀಯಲ್ಲ ಅಂತ. ಆವಾಗ ಅವಳು ಒಂದು ಬುಕ್ ಅನ್ನ ಕೊಟ್ಟು ಓದು ಅಂತ ಹೇಳ್ತಾಳೆ. ಹಾಗೆ ಇವನು ಓದ್ಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಸ್ಯಾಮ್ ಅವಳ ಉಸಿರು ಯಾವಾಗ ಕೊನೆಗೊಳ್ಳುತ್ತೆ ಅಂತ ವರ್ಷಗಳಲ್ಲಿಯೂ ತಿಂಗಳುಗಳಲ್ಲಿಯೂ ಮೆನ್ಷನ್ ಮಾಡಿರ್ತಾಳೆ. ಆದ್ರೆ ಅದು ಇವಾಗ ದಿನಗಳಲ್ಲಿಯೂ ಹಾಗೂ ಗಂಟೆಗಳಲ್ಲಿಯೂ ಹೋಗ್ತಾ ಇದೆ ಅಂತ ಇಂಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾಳೆ. ಎರಿಕಿಗೆ ಅವಳ ವಿಷಯಗಳು ಎಲ್ಲ ಗೊತ್ತಾಗುತ್ತೆ. ಎರಿಕ್ ಕೇಳ್ತಾನೆ, ನೀನು ಪಿಜ್ಜಾ ಹುಡ್ಕೊಂಡು ಹೋಗ್ತಿದ್ದೀಯಲ್ಲ, ನಾನು ಜೊತೆಗೆ ಬರಬಹುದಾ ಅಂತ. ಇವಳು ಬೇಡ ಅಂತ ಹೇಳಿ ಹಾಗೆ ಮಲ್ಕೋತಾರೆ. ಸ್ಯಾಮ್ಗೆ ಕನಸಲ್ಲಿಯೂ ಆ ಏಲಿಯನ್ ಮುಖಾನೇ ಬರ್ತಾ ಇರುತ್ತೆ. ಹಾಗೆ ನಿದ್ದೆಯಿಂದ ಎದ್ದು ಎರಿಕ್ ನನ್ನ ನೋಡ್ತಾಳೆ, ಅವನು ಮಲಗಿರ್ತಾನೆ. ಇವಳು ರೆಡಿಯಾಗಿ ಪಿಜ್ಜಾ ಇರುವ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಕೆಲವು ಬುಕ್ಸ್ ಗಳು ರೋಡ್ ನಲ್ಲಿ ಬಿದ್ದಿರೋದನ್ನ ನೋಡಿ ಬುಕ್ಸ್ ಗಳನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಎರಿಕ್ ಬರ್ತಾನೆ. ಅವಳು ಕೊಟ್ಟಂತಹ ಬುಕ್ ಅನ್ನ ಇವನು ಸ್ಯಾಮ್ಗೆ ಕೊಡ್ತಾನೆ. ಹಾಗಿರ್ಬೇಕಾದ್ರೆ ಅಲ್ಲಿರೋ ಬುಕ್ ಮಿಸ್ ಆಗಿ ಕೆಳಗಡೆ ಬೀಳುತ್ತೆ. ಆ ಸೌಂಡ್ ಗೆ ಏಲಿಯನ್ಸ್ ಗಳು ಇವರನ್ನ ಫಾಲೋ ಮಾಡ್ಕೊಂಡು ಬರ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಇವರು ಒಂದು ಬಿಲ್ಡಿಂಗ್ ಇಂದ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿರುವ ಡೋರ್ ಅನ್ನ ಜೋರಾಗಿ ತಳ್ತಾರೆ. ಹಾಗೆ ತಳ್ಬೇಕಾದ್ರೆ ಅಲ್ಲಿರುವ ಬ್ಯಾಗ್ ಬಿದ್ದು ಸೌಂಡ್ ಆಗುತ್ತೆ. ಆವಾಗ ಏಲಿಯನ್ಸ್ ಗಳು ಇಲ್ಲಿಗೂ ಬರುತ್ತೆ. ಎಲ್ಲ ಕಡೆ ಏಲಿಯನ್ಸ್ ಗಳು ಬರ್ತಾ ಇರ್ತವೆ. ಇವರು ಹಾಗೆ ಅದರಿಂದ ತಪ್ಪಿಸ್ಕೊಂಡು ಒಂದು ಸಬ್ವೆಗೆ ಎಂಟ್ರಿ ಆಗ್ತಾರೆ. ಅಲ್ಲಿ ಹೋದ ಹಾಗೇನೆ ಒಂದು ಏಲಿಯನ್ ಕಾಣಿಸುತ್ತೆ. ಇವರು ಬೇರೆ ದಾರಿ ಇಲ್ಲದೆ ವಾಟರ್ ಸಪ್ಲೈ ಮಾಡುವಂತಹ ಜಾಗದಿಂದ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಹಾಗೆ ಹೋಗ್ತಿದ್ದ ಹಾಗೇನೆ ಇಲ್ಲಿಯೂ ಇವರಿಗೆ ಒಂದು ಏಲಿಯನ್ ಕಾಣಿಸುತ್ತೆ. ಇವರು ಹೋಗ್ತಿದ್ದ ಹಾಗೇನೆ ನೀರು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಎರಿಕ್ಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸ್ಯಾಮ್ ಎರಿಕ್ ಅನ್ನ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಉಸಿರಿನ ಸೌಂಡಿಗೆ ಅಲ್ಲಿದ್ದ ಏಲಿಯನ್ ಇವರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇವರು ಸ್ವಿಮ್ಮಿಂಗ್ ಮಾಡ್ತಾ ಮುಂದೆ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಏಲಿಯನ್ ಕೂಡ ನೀರಿನಲ್ಲಿ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅದು ನೀರಿನಲ್ಲಿ ಮುಳುಗಿ ಸತ್ತು ಹೋಗುತ್ತೆ. ಹಾಗೆ ಇವರು ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅದು ಒಂದು ಚರ್ಚ್ ಆಗಿರುತ್ತೆ. ಟೈಮ್ ಹೋಗ್ತಾ ಇದ್ದ ಹಾಗೇನೆ ಸ್ಯಾಮ್ಗೆ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ಎರಿಕ್ ಹೇಳ್ತಾನೆ, ನಿನಗೆ ಯಾವ ಮೆಡಿಸಿನ್ ಬೇಕು ಅಂತ ನನಗೆ ಬರೆದು ಕೊಡು ಅಂತ. ಮುಂದಿನ ಸೀನ್ ನಲ್ಲಿ ಇವನು ಆ ಮೆಡಿಕಲ್ ಶಾಪ್ ಅನ್ನ ಹುಡ್ಕೊಂಡು ಹೋಗ್ತಾನೆ. ಹಾಗೆ ಅಲ್ಲಿ ಹೋಗಿ ಇವನು ಹುಡುಕ್ತಿರ್ಬೇಕಾದ್ರೆ ಅಲ್ಲಿ ಸ್ಯಾಮ್ ನ ಬೇಕು ಒಂದು ಇವನಿಗೆ ಹೆದರಿಸುತ್ತೆ. ಮತ್ತೆ ಇವನು ಆ ಮೆಡಿಸಿನ್ ಅನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ರಾತ್ರಿ ಆಗಿರುತ್ತೆ. ಎರಿಕ್ ಫ್ರೂಡೋನ್ ಅನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಫ್ರೂಡೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನ ಹೊರಗಡೆ ಎಂಟ್ರಿ ಆಗುತ್ತೆ. ಅದನ್ನ ಹುಡುಕಿಕೊಂಡು ಇವರು ಕೂಡ ಹೋಗ್ತಾನೆ. ಆವಾಗ ಇಲ್ಲಿಗೆ ಒಂದು ಏಲಿಯನ್ ಕೂಡ ಬರುತ್ತೆ. ಇವನು ಭಯದಿಂದ ಸ್ವಲ್ಪ ಕೂಡ ಸೌಂಡ್ ಮಾಡದೆ ಅಲ್ಲೇ ಕೂತಿರ್ತಾನೆ. ಆವಾಗ ಇವನು ಫ್ರೂಡೋನ್ ಅನ್ನ ನೋಡ್ತಾನೆ. ಫ್ರೂಡೋನ್ ಅನ್ನ ಕಾಪಾಡೋಣ ಅಂತ ಇವನ್ ಮೇಲೆ ಹತ್ತುತ್ತಿರ್ಬೇಕಾದ್ರೆ ಇವನ ಪಕ್ಕದಲ್ಲಿ ಒಂದು ಏಲಿಯನ್ ಬಂದು ನಿಂತ್ಕೊಳ್ಳುತ್ತೆ. ಆದ್ರೆ ಏಲಿಯನ್ ಗೆ ಗೊತ್ತಾಗೋದಿಲ್ಲ ಇವನು ಇಲ್ಲೇ ಇದ್ದಾನೆ ಅಂತ. ಏಲಿಯನ್ ಇಲ್ಲಿಂದ ಹೋದ್ಮೇಲೆ ಫ್ರೂಡೋನ್ ಅನ್ನ ಕಾಪಾಡಿ ಅದನ್ನ ಕರ್ಕೊಂಡು ಸ್ಯಾಮ್ ಇದ್ದ ಜಾಗಕ್ಕೆ ವಾಪಸ್ ಆಗ್ತಾನೆ. ಸ್ಯಾಮ್ ಗೆ ಆ ಪೇನ್ ಕಿಲ್ಲರ್ ಹಾಕಿದ ಮೇಲೆನೆ ಸ್ವಲ್ಪ ಬೆಟರ್ ಫೀಲ್ ಕೂಡ ಆಗುತ್ತೆ. ಮತ್ತೆ ಎರಿಕ್ ಹೇಳ್ತಾನೆ, ನೀನು ಪಿಜ್ಜಾ ತಿನ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ನಾಳೆ ನಾವು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾನೆ. ಮುಂದಿನ ದಿನ ಬೆಳಗ್ಗೆ ಇವರು ಹೋಗಿ ಸ್ಯಾಮ್ ಹೇಳಿದ ಪಿಜ್ಜಾ ಶಾಪ್ ಹತ್ರ ಹೋಗ್ತಾರೆ. ಹಾಗೆ ಹೋಗಿ ನೋಡಿದಾಗ ಅದು ಫುಲ್ ಆಗಿ ಬೆಂಕಿಗೆ ಸುಟ್ಟು ಹೋಗಿರುತ್ತೆ. ಇದನ್ನ ನೋಡಿದ ಸ್ಯಾಮ್ ಫುಲ್ ಆಗಿ ಬೇಜಾರಾಗ್ತಾಳೆ. ಹಾಗೆ ಅಲ್ಲಿಕ್ಕೂ ಶುರು ಮಾಡ್ತಾಳೆ. ಯಾಕೆಂದ್ರೆ ಅವಳ ಲಾಸ್ಟ್ ಆಸೆಯನ್ನು ನಿರ್ವಹಿಸಲಿಕ್ಕೆ ಆಗ್ಲಿಲ್ಲ ಅಂತ. ಎರಿಕ್ ಅವರನ್ನ ಸಮಾಧಾನ ಮಾಡಿ ಪಕ್ಕದಲ್ಲಿರುವ ಒಂದು ಕ್ಲಬ್ ನಲ್ಲಿ ಸ್ಯಾಮ್ ನನ್ನ ಕೂರಿಸಿ ನಾನು ಇವಾಗ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ಇವನು ಎಲ್ಲ ಕಡೆ ಹುಡುಕಾಡಿ ಒಂದು ಪಿಜ್ಜಾ ಶಾಪ್ ಅನ್ನು ಕಂಡು ಹಿಡಿತಾನೆ. ಅಲ್ಲಿಂದ ಇವನು ಸೀದಾ ಕ್ಲಬ್ ಗೆ ಬರ್ತಾನೆ. ಅವನು ತಗೊಂಡು ಬಂದ ಪಿಜ್ಜಾವನ್ನು ಇವಳಿಗೆ ಕೊಡ್ತಾನೆ. ಆವಾಗ ಸ್ಯಾಮ್ ಅನ್ಕೋತಾಳೆ, ನನಗೋಸ್ಕರ ಇವನು ಇಷ್ಟೆಲ್ಲ ಮಾಡ್ತಾನ ಅಂತ. ಪಿಜ್ಜಾ ಚೆನ್ನಾಗಿಲ್ಲ ಅಂದ್ರು ಅದನ್ನ ಖುಷಿಯಿಂದಾನೆ ಸ್ಯಾಮ್ ತಿಂತಾಳೆ. ಹಾಗಿರ್ಬೇಕಾದ್ರೆ ಎರಿಕ್ ಸ್ವಲ್ಪ ಕಾರ್ಡ್ ಗಳನ್ನ ನೋಡ್ತಾನೆ. ಅದರಿಂದ ಇವನಿಗೆ ಗೊತ್ತಿರುವ ಮ್ಯಾಜಿಕ್ ಗಳನ್ನೆಲ್ಲ ಮಾಡಿ ತೋರಿಸ್ತಾನೆ. ಇದರಿಂದ ಸ್ಯಾಮ್ ಕೂಡ ಖುಷಿಯಾಗಿ ಇರ್ತಾಳೆ. ಹಾಗೆ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಒಂದು ಬೋಟ್ ನ ಸೌಂಡ್ ಕೇಳಿಸುತ್ತೆ. ಅದು ಇಲ್ಲಿರುವ ಜನರನ್ನ ಕರ್ಕೊಂಡು ಹೋಗ್ತಿರೋ ಬೋಟ್ ಆಗಿರುತ್ತೆ. ಅದನ್ನ ಸ್ಯಾಮ್ ನೋಡಿ ಅವಳ ಜಾಕೆಟ್ ಅನ್ನ ಇವನಿಗೆ ಕೊಡ್ತಾನೆ. ಅದನ್ನು ಇವನು ಕೂಡ ಹಾಕೋತಾನೆ. ಆ ಬೋಟ್ ನ ಸೌಂಡ್ ಕೇಳಿ ಏಲಿಯನ್ಸ್ ಗಳು ಇಲ್ಲಿಯೇ ಸುತ್ತಾಡ್ತಿರ್ತವೆ. ಇವರು ಮೆಲ್ಲನೆ ಅವರಿದ್ದ ಬಿಲ್ಡಿಂಗ್ ಇಂದ ಹೊರಗಡೆ ಬಂದು ಆ ಬೋಟ್ ಇರುವ ಜಾಗದ ಕಡೆ ಹೋಗ್ತಾರೆ. ಆದ್ರೆ ಇಲ್ಲಿ ತುಂಬಾ
ತುಂಬಾ ಏಲಿಯನ್ಸ್ ಗಳು ಸುತ್ತಾಡ್ತಿರ್ತವೆ. ಅದನ್ನ ನೋಡಿ ಇವನಿಗೆ ಭಯದಿಂದ ಪ್ಯಾನಿಕ್ ಅಟ್ಯಾಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸ್ಯಾಮ್ ಅವನನ್ನ ಸಮಾಧಾನ ಮಾಡಿ ಅವಳ ಫ್ರೂಟ್ ಅನ್ನ ಇವನಿಗೆ ಕೊಟ್ಟು ಆ ಬೋಟ್ ಹತ್ರ ಹೋಗು ಅಂತ ಹೇಳಿ ಅಲ್ಲಿಂದ ಒಂದು ರಾಡ್ ತಗೊಂಡು ಅಲ್ಲಿರುವ ಕಾರುಗಳಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಎರಿಕ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ. ಹಾಗೆ ಇವಳಿದ ಕಡೆ ಏಲಿಯನ್ಸ್ ಗಳನ್ನ ಡೈವರ್ಟ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಏಲಿಯನ್ಸ್ ಗಳು ಅವಳ ಹತ್ರನೇ ಹೋಗುತ್ತೆ. ಆವಾಗ ಅದೇ ಸೌಂಡ್ ಅನ್ನ ಕೇಳಿ ಬೋಟ್ ನಲ್ಲಿರೋ ಒಬ್ಬ ವ್ಯಕ್ತಿ ಅಂದ್ರೆ ಹೆನ್ರಿ ಬೋಟ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತಾನೆ. ಎರಿಕ್ ಅಲ್ಲಿಂದ ಹೇಗಾದ್ರೂ ಬೋಟ್ ಕಡೆ ಹೋಗೋಣ ಅಂತ ಅಲ್ಲಿಂದ ಓಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಕಾಲು ತಾಗಿ ಒಂದು ಟಿನ್ನಿನ ಸೌಂಡ್ ಆಗುತ್ತೆ. ಆವಾಗ ಏಲಿಯನ್ಸ್ ಗಳು ಇವನನ್ನ ಅಟ್ಟಿಸ್ಕೊಂಡು ಬರ್ಲಿಕ್ಕೆ ಶುರು ಮಾಡುತ್ತೆ. ಇವನು ಜಸ್ಟ್ ಮಿಸ್ ನಲ್ಲಿ ಆ ಏಲಿಯನ್ಸ್ ಇಂದ ತಪ್ಪಿಸ್ಕೊಳ್ತಾನೆ. ಇವನು ನೀರಿಗೆ ಹಾರಿದ್ದರಿಂದ ಏಲಿಯನ್ಸ್ ಗಳಿಗೆ ಇವನಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬೋಟ್ ನಲ್ಲಿರುವ ಹೆನ್ರಿ ಇವನಿಗೆ ಕೈಯನ್ನ ಕೊಟ್ಟು ಅವನನ್ನ ನೀರಿಂದ ಮೇಲೆ ಕೆತ್ತುತ್ತಾರೆ. ಆವಾಗ ಹೆನ್ರಿ ಹೇಳ್ತಾನೆ, ನೀನ್ ಇವಾಗ ಸೇಫ್ ಆಗಿದ್ದೀಯಾ ಅಂತ. ಇದನ್ನೆಲ್ಲ ಸ್ಯಾಮ್ ನೋಡಿ ಖುಷಿಯಿಂದ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಸ್ಯಾಮ್ ಅವರ ಫ್ಯಾಮಿಲಿ ಫೋಟೋವನ್ನ ನೋಡ್ತಾ ತುಂಬಾ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಸ್ಯಾಮ್ ಕೊಟ್ಟ ಜಾಕೆಟ್ ನಲ್ಲಿ ಒಂದು ಲೆಟರ್ ಅನ್ನ ನೋಡ್ತಾನೆ. ಅದರಲ್ಲಿ ಫ್ರೂಡನ್ ಅನ್ನ ಚೆನ್ನಾಗಿ ನೋಡ್ಕೋ, ಅವನಿಗೆ ಸರಿಯಾಗಿ ಊಟ ಕೊಡು, ಆದ್ರೆ ಜಾಸ್ತಿ ಊಟ ಕೊಡ್ಬೇಡ, ಅವನು ಗುಂಡಾಗಿ ಹೋಗ್ತಾನೆ, ಮತ್ತೆ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಆ ಲೆಟರ್ ನಲ್ಲಿ ಮೆನ್ಷನ್ ಮಾಡಿರ್ತಾಳೆ. ಈ ಕಡೆ ಸ್ಯಾಮ್ ಒಂದು ಸ್ಪೀಕರ್ ನನ್ನ ಹಿಡ್ಕೊಂಡು ಇಯರ್ ಫೋನ್ ಹಾಕಿ ಅದರಲ್ಲಿ ಇವಳಿಗೆ ಇಷ್ಟವಾದ ಸಾಂಗ್ ಅನ್ನ ಕೇಳ್ತಿರ್ತಾಳೆ. ನಾನು ಯಾವಾಗ ಬೇಕಾದ್ರೂ ಸಾಯಬಹುದು, ನನಗೆ ಇಷ್ಟವಾದ ಸಾಂಗ್ ಅನ್ನ ಜೋರಾಗಿ ಕೇಳಿ ಸಾಯೋಣ ಅಂತ ಇಯರ್ ಫೋನ್ ಅನ್ನ ತೆಗಿತಾಳೆ. ಆವಾಗ ಅದರಿಂದ ಜೋರಾಗಿ ಸಾಂಗ್ ಕೇಳಲಿಕ್ಕೆ ಶುರು ಆಗುತ್ತೆ. ಹಾಗೆ ಇರ್ಬೇಕಾದ್ರೆ ಇವರನ್ನ ಸಾಯಿಸ್ಲಿಕ್ಕೆ ಒಂದು ಏಲಿಯನ್ ಬಂದ ಹಾಗೆ ನಮಗೆ ತೋರಿಸ್ತಾರೆ. ಇಲ್ಲಿಗೆ ಈ ಮೂವಿನ ಎಂಡ್ ಮಾಡ್ತಾರೆ. ಹೇಗಿತ್ತು ಈ ಎಕ್ಸ್ಪ್ಲನೇಷನ್ ಅನ್ನೋದನ್ನ ಕೆಳಗಡೆ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋ.